ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದಾವೀದನಿಗೆ ದೇವರು ಸಂತೈಸುವ ದೇವರಾಗಿ ಕಾಣಿಸ್ತಾ ಇದ್ದಾನೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕೀರ್ತನೆಗಳ ಪುಸ್ತಕದಲ್ಲಿ ನಾವು ನೋಡುವಾಗ 50ನೇ ವಚನ 119ನೇ ಕೀರ್ತನೆ, ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುತ್ತದೆ, ಆಪತ್ಕಾಲದಲ್ಲಿ ಇದೇ ನನಗೆ ಆಧರಣೆ ಎಂಬುದಾಗಿ. ದೇವರ ವಾಕ್ಯ ನಮ್ಮನ್ನು ಏನು ಮಾಡುತ್ತೆ? ಚೈತನ್ಯಗೊಳಿಸುತ್ತೆ. ಹಲ್ಲೆಲೂಯಾ. ಕೊರಡನ್ನ ದೇವರು ಚಿಗುರುವಂತೆ ಮಾಡ್ತಾನೆ, ಮರುಭೂಮಿ ಮೇಲೆ ದೇವರು ನದಿಯನ್ನ ಹರಿಯುವಂತೆ ಮಾಡ್ತಾನೆ, ಅರಣ್ಯದಲ್ಲಿ ದೇವರು ಮಾರ್ಗವನ್ನು ಸಿದ್ಧ ಮಾಡ್ತಾನೆ. ಆತನಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದು ಕೂಡ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರು ತನ್ನ ಪ್ರವಾದಿಗೆ ಹೇಳ್ತಾನೆ, ನೀನು ಯಾರ ಸಂಗಡ ಮಾತಾಡು? ಆ ಎಲುಬುಗಳ ಸಂಗಡ ನೀನು ಮಾತಾಡು. ಹಲ್ಲೆಲೂಯಾ. ನೀನು ಮಾತಾಡಿದಾಗ ರುಂಡ ಮುಂಡ ಒಂದೊಂದು ಕಡೆಗೆ ಆಗಿರ್ತಕ್ಕಂಥ ಅವೆಲ್ಲವುಗಳು ನೀನು ಹೇಳುವಾಗ, ಆಜ್ಞಾಪಿಸುವಾಗ, ನೀನು ಪ್ರವಾದಿಸುವಾಗ ಅವೆಲ್ಲವುಗಳು ಕೂಡ ಏನಾಗ್ತಾವಂತೆ? ಜೋಡಣೆ ಆಗ್ತವೆ ಎಂಬುದಾಗಿ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ದೇವರು ಆಗದ ಕಾರ್ಯಗಳನ್ನು ಆಗುವ ಹಾಗೆ ಮಾಡುವಂತಹ ದೇವರಾಗಿದ್ದಾನೆ. ಆತನು ಸರ್ವಶಕ್ತನಾದ ದೇವರು ಮಾತ್ರವಲ್ಲ, ಆತನು ನಮ್ಮನ್ನು ಅನುದಿನವೂ ಕೂಡ ಸಂತೈಸುವಂತಹ ದೇವರಾಗಿದ್ದಾನೆ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನಿನ್ನ ನುಡಿಯು ನನ್ನನ್ನು ಏನು ಮಾಡುತ್ತೆ? ಚೈತನ್ಯಗೊಳಿಸುತ್ತದೆ. ಇದೇ ನನಗೆ ಆಪತ್ಕಾಲದಲ್ಲಿ ಆಧರಣೆಯಾಗಿ ಸಂತೈಸುವಂಥದ್ದಾಗಿರುವಂಥದ್ದು ಯಾವುದ್ರಿ? ದೇವರ ವಾಕ್ಯ ಪ್ರಿಯರು. ನಾವು ನೋಡ್ತಾ ಇದ್ದೇವೆ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ, ಸತ್ಯವೇದದಲ್ಲಿ ದೇವರು ಈ ರೀತಿಯಾಗಿ ಮಾತಾಡ್ತಾರೆ, ನನ್ನ ಜನರನ್ನ ಸಂತೈಸಿರಿ ಎಂಬುದು 40ನೇ ಅಧ್ಯಾಯ 1ನೆಯ ವಚನದಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ದೇವರು ವಾಕ್ಯ ಹೇಳುತ್ತೆ, ಏನಂತ ಹೇಳಂತಂದ್ರೆ, ಅದೇ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ 66ನೇ 13ನೇ ವಚನದಲ್ಲಿ, ತಾಯಿ ಮಗನನ್ನ ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಏನು ಮಾಡ್ತೀನಿ? ಸಂತೈಸುತ್ತೇನೆ ಎಂಬುದಾಗಿ. ಯಾರನ್ನ ಸಂತೈಸುವ ಪ್ರಕಾರ? ಮಗುವನ್ನ ತಾಯಿ ಸಂತೈಸುವ ಪ್ರಕಾರ. ಮಗು ಏನಂತ ಹೇಳ್ತೇವೆ? ಹುಷಾರಿಲ್ಲಾರ್ದಂಥ ಸಮಯದಲ್ಲಿ, ಆರಾಮಿಲ್ಲಾರ್ದಂಥ ಸಮಯದಲ್ಲಿ, ಅದು ಏನಂತ ಹೇಳ್ತೇವೆ? ಹಠ ಮಾಡುವಂಥ ಸಮಯದಲ್ಲಿ ತಾಯಿ ಏನು ಮಾಡ್ತಾಳ್ರಿ? ಸಂತೈಸ್ತಾಳೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರು ಕೂಡ ನಮ್ಮನ್ನು ಏನು ಮಾಡ್ತಾನಂತ ಹೇಳ್ತಾ ಇದೆ ವಾಕ್ಯ ರೀ, ತಾಯಿ ಮಗನನ್ನು ಸಂತೈಸುವ ಪ್ರಕಾರ ದೇವರು ಕೂಡ ಏನು ಮಾಡ್ತಾನಂತೆ? ನಮ್ಮನ್ನು ಸಂತೈಸ್ತಾನೆ. ತಾಯಿಯಲ್ಲಿ ಇರುವಂಥ ಕೋಮಲವಾದಂಥ ಕರುಣೆ ಅದಕ್ಕಿಂತಲೂ ದೇವರಿಗೆ ಏನಾಗಿದೆ ರೀ? ಅಧಿಕವಾದಂಥ ಕರುಣೆ ಪ್ರಿಯ. ಯಾಕಂದರೆ ತಾಯಿಯನ್ನೇ ಉಂಟು ಮಾಡಿದಂಥ ದೇವರು ಆತನಲ್ಲಿ ಇನ್ನೂ ಎಷ್ಟು ಕರುಣೆ ನಮ್ಮ ಮೇಲೆ ಇರಬೇಡ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ಸಂತೈಸುವಂಥ ದೇವರಾತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಯಾವ ವಿಷಯಕ್ಕಾಗಿ ನಾವೇನು ಮಾಡಬಾರ್ದು? ಭಯ ಪಡಬಾರ್ದು, ದಿಗಿಲು ಪಡಬಾರ್ದು. ಭವಿಷ್ಯತ್ತು ದೇವರು ನಮಗೇನು ಮಾಡಿದ್ದಾನೆ? ಒದಗಿಸಿ ಕೊಟ್ಟಿದ್ದಾನೆ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಾನು ನಿಮ್ಮನ್ನು ಸಂತೈಸುತ್ತೇನೆ, ನಾನು ನಿಮಗೆ ಆಧರಣೆಯನ್ನ ಕೊಡುತ್ತೇನೆ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ನಿಮ್ಮ ಸಂಗಡ ಜೊತೆಗೆ ಇರುತ್ತೇನೆ, ನಾನು ನಿಮಗೆ ಬಲ